ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯುಕೆ ಹೋಮ್ ಕುಕ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇವತ್ತು ನಾವು ಎಲ್ಲರಿಗೂ ಇಷ್ಟ ಆಗುವಂಥ ಆಲೂ ಪರೋಟ ಮಾಡೋದನ್ನು ನೋಡೋಣ. ಇದಕ್ಕೆ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಈ ಥರ ಹಿಟ್ಟನ್ನು ಒಂದು 30 ನಿಮಿಷ ನೆನೆಯಲು ಬಿಡಿ. ಈಗ ಆಲೂ ಪರೋಟಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಕರಿಮೆಣಸನ್ನು ಹಾಕೊಳ್ಳಿ. 1 ಚಮಚ ಆಗೋಷ್ಟು ಜೀರಿಗೆ ಹಾಕೊಳ್ಳಿ. 1 ಚಮಚ ಆಗೋಷ್ಟು ಕೊತ್ತಂಬರಿ ಬೀಜ ಹಾಕೊಳ್ಳಿ. ಧನಿಯಾ ಬೀಜ ಇವನ್ನು ಕ್ರಷ್ ಮಾಡ್ಕೊಳ್ಳಿ. ಈ ಥರ ಕುಟ್ಕೊಳ್ಳಿ. ಸ್ವಲ್ಪ ದಪ್ಪನೇ ಇರಲಿ. ನಾನು ಇಲ್ಲಿ 5 ರಿಂದ 6 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ, ಬೇಯಿಸಿರೋ ಆಲೂಗಡ್ಡೆ. ಇದನ್ನು ಕುಟ್ಟಿರೋ ಮಿಕ್ಸರನ್ನು ಹಾಕಿ ಅರ್ಧ ಚಮಚ ಅರಿಶಿನ ಹಾಕಿ 1 ಚಮಚ ಆಗೋಷ್ಟು ಗರಂ ಮಸಾಲ ಮತ್ತು 4 ರಿಂದ 5 ಕುಟ್ಟಿರೋ ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕಿ. ಖಾರ ನೀವು ನೋಡ್ಕೊಂಡು ಹಾಕೊಂಬಂದು ನಿಮ್ಗೆ ಎಷ್ಟು ಬೇಕಷ್ಟು. ರುಚಿಗೆ ತಕ್ಕಷ್ಟು ಹಾಕಿ, ಕೊತ್ತಂಬರಿ ಹಾಕಿ ಮತ್ತು 1 ಕಟ್ ಮಾಡಿರೋ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಈಗ ಮಸಾಲ ರೆಡಿಯಾಗಿದೆ. ಹಿಟ್ಟನ್ನು ಇನ್ನೊಂದು ಸ್ವಲ್ಪ ನಾದ್ಕೊಳ್ಳಿ. ಈಗ ನೀವು ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಮತ್ತು ಹಿಟ್ಟು ಹದ ಸ್ವಲ್ಪ ಸೇಮ್ ಆಗಿರಬೇಕು, ಇಲ್ಲಾಂದರೆ ಪರೋಟ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಉಳ್ಳೆಯನ್ನು ಈ ಥರ ಫ್ಲ್ಯಾಟ್ ಮಾಡಿಟ್ಕೊಳ್ಳಿ ಮತ್ತು 1 ಬಾಲ್ ಸೈಜ್ ಆಗೋಷ್ಟು ಆಲೂಗಡ್ಡೆ ಮಸಾಲವನ್ನು ಇದರೊಳಗಿಟ್ಟು ಚೆನ್ನಾಗಿ ತೋರಿಸ್ದ ಥರ ತುಂಬ್ಕೋಬೇಕು. ಹೋಳಿಗೆ ಮಾಡೋ ಟೈಮಲ್ಲಿ ಹೇಗೆ ಮುಚ್ತೀವಲ್ಲ, ತುಂಬ್ಕೋತೀವಲ್ಲ, ಆ ಥರನೇ. ಮೇಲ್ಗಡೆ ಜಾಸ್ತಿ ಹಿಟ್ಟು ಬಂದರೆ ನೀವು ತೆಗಿಬೋದು. ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕೊಳ್ಳಿ, ಗೋಧಿ ಹಿಟ್ಟು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ತೆಗೆದ ಮೇಲೆ ಲಟ್ಟಿಸ್ಕೋಬೇಕು ಜೆಂಟಲಾಗಿ. ಜಾಸ್ತಿ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ, ಇಲ್ಲ ಹರಿದೋಗುತ್ತೆ ಪರೋಟ. ಇಲ್ಲ ನೀವು ಬಟರ್ ಪೇಪರ್ ಮೇಲೆ ಬೇಕಾದರೂ ಮಾಡ್ಬೋದು. ಕಾದಿರೋ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಪರೋಟವನ್ನು ಹಂಚು ಮೇಲೆ ಹಾಕಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯ್ದ ಮೇಲೆ ಇದನ್ನು ತಿರುಗಿಸಿ ಮತ್ತೆ ಬೇಯಿಸಿ ಒಂದು 2 ನಿಮಿಷ. ಈ ಥರ ತಿರುಗಿಸ್ತಾ 1 ನಿಮಿಷ ಬೇಯಿಸ್ಕೊಂಡು ರುಚಿಯಾದ ದಾವಾ ಸ್ಟೈಲ್ ಆಲೂ ಪರೋಟ ತಿನ್ನಲು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.